ದೇಶದ ಕೋಟ್ಯಾಂತರ ಗೃಹಿಣಿಯರ ನಿರಂತರ ಶ್ರಮ ಮತ್ತು ತ್ಯಾಗಕ್ಕೆ ಸುಪ್ರೀಂ ಕೋರ್ಟ್ ಅತ್ಯುನ್ನತ ಗೌರವ ನೀಡಿದೆ. ಗೃಹಿಣಿಯರನ್ನ ಕೇವಲ ಮನೆ ಕೆಲಸ ನೋಡಿಕೊಳ್ಳುವವರಾಗಿ ನೋಡದೆ ಅವರನ್ನ ರಾಷ್ಟ್ರ ನಿರ್ಮಾತೃಗಳು ಎಂದು ನ್ಯಾಯಾಲಯ ಬಣ್ಣಿಸಿದೆ. ವಾಹನ ಅಪಘಾತದಂತಹ ದುರ್ಘಟನೆಗಳಲ್ಲಿ ಗೃಹಿಣಿಯರು ಸಾವನ್ನಪ್ಪಿದಾಗ ಅಥವಾ ಅಂಗವೈಕಲ್ಯಕ್ಕೆ ಒಳಗಾದಾಗ ಅವರಿಗೆ ನೀಡಬೇಕಾದ ವಿಮಾ ಪರಿಹಾರವನ್ನು ನಿರ್ಧರಿಸುವಾಗ ಗೃಹಿಣಿಯ ಕನಿಷ್ಠ ಮಾಸಿಕ ವೇತನವನ್ನು 30,000 ರೂಪಾಯಿ ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ವಾಹನ ಅಪಘಾತವೊಂದರಲ್ಲಿ ಪತ್ನಿಯನ್ನು ಕಳೆದುಕೊಂಡ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪೀಠವು ಈ ಮಹತ್ತರ ತೀರ್ಪನ್ನು ಪ್ರಕಟಿಸಿದೆ. ಮೋಟಾರು ವಾಹನ ಕಾಯ್ದೆಯಡಿ ಅಪಘಾತ ಪರಿಹಾರ ನಿಗದಿ ಮಾಡುವಾಗ ಗೃಹಿಣಿಯರ ಶ್ರಮವನ್ನು ಕಡೆಗಣಿಸುವಂತಿಲ್ಲ. ಅಪಘಾತದ ಸಂದರ್ಭದಲ್ಲಿ ಗೃಹಿಣಿ ಮರಣ ಹೊಂದಿದರೆ ಕೇವಲ ಆದಾಯದ ನಷ್ಟ ಮಾತ್ರವಲ್ಲದೆ ಇಡೀ ಕುಟುಂಬಕ್ಕೆ ಆಗುವ ಮನೆ ಆರೈಕೆಯ ನಷ್ಟ ಎಂಬ ಪ್ರತ್ಯೇಕ ವಿಭಾಗದ ಅಡಿಯಲ್ಲಿಯೂ ಪರಿಹಾರ ನೀಡಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮನುಕುಲ ಹಾಗೂ ದೇಶದ ಏಳಿಗೆಗಾಗಿ ಪ್ರತಿಯೊಬ್ಬ ಗೃಹಿಣಿಯ ಕೊಡುಗೆ ಅಪಾರವಾಗಿದೆ. ದುಡಿಯುವ ಸದಸ್ಯರ ಮೇಲೆ ಗೃಹಿಣಿ ಅವಲಂಬಿತಳಾಗಿದ್ದಾಳೆ ಎಂದು ಭಾವಿಸುವುದು ತಪ್ಪು. ವಾಸ್ತವದಲ್ಲಿ ಇಡೀ ಮನೆಯ ದಿನನಿತ್ಯದ ಕೆಲಸಗಳು ಮತ್ತು ಕುಟುಂಬದ ನೆಮ್ಮದಿ ಗೃಹಿಣಿಯ ಮೇಲೆ ಅವಲಂಬಿತವಾಗಿರ್ತದೆ. ಕುಟುಂಬದ ದುಡಿಯುವ ಸದಸ್ಯರು ಸಹ ಆಕೆಯ ನಿರಂತರ ಕಾಳಜಿಯ ಮೇಲೆ ಅವಲಂಬಿತರಾಗಿರ್ತಾರೆ. ಆದರೆ ಸಮಾಜದಲ್ಲಿ ಇಷ್ಟೆಲ್ಲ ಶ್ರಮವಹಿಸುವ ಗೃಹಿಣಿಗೆ ಸಿಗಬೇಕಾದ ಸೂಕ್ತ ಗೌರವ ಮತ್ತು ಮಾನ್ಯತೆ ಸಿಗುತ್ತಿಲ್ಲ ಎಂದು ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಮನೆ ಕೆಲಸ ನಿರ್ವಹಿಸುವವರನ್ನ ಕೇವಲ ಗೃಹಿಣಿ ಎಂದು ಕರೆದು ಆಕೆಯ ಕೊಡುಗೆಯನ್ನು ಕೀಳಾಗಿ ಕಾಣುವ ಪ್ರವೃತ್ತಿಗೆ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಬ್ರೇಕ್ ಹಾಕಿದೆ. ಆಕೆಯ ಶ್ರಮ ಕೇವಲ ಮನೆಗಷ್ಟೇ ಸೀಮಿತವಾಗಿರದೆ ಉತ್ತಮ ಕುಟುಂಬವನ್ನು ರೂಪಿಸುವ ಮೂಲಕ ಭವಿಷ್ಯದ ತಲೆಮಾರನ್ನು ಬೆಳೆಸುವ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆ ನೀಡುವ ಅತ್ಯಂತ ಜವಾಬ್ದಾರಿಯುತ ಪಾತ್ರವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.